ಕಳಪೆ ಕಾಮಗಾರಿ ಮತ್ತೆ ಅನಾವರಣಗೊಳ್ತಾ ಇದೆ. ರಸ್ತೆಗಳಿಗೆ ಡಾಮರೀಕರಣ ಮಾಡುವಂತಹ ಭರದಲ್ಲಿ ಅರ್ಧಂಬರ್ಧ ಕೆಲಸವನ್ನ ಜಿಬಿಎ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಇದು ಕೋರಮಂಗಲದಲ್ಲಿರುವಂತಹ ಒಂದು ಜಾಗ. ಈ ಒಂದು ರಸ್ತೆಯಲ್ಲಿ ಡಾಮರೀಕರಣ ಮಾಡಲಾಗಿದೆ. ಆದರೆ ಡಾಮರೀಕರಣ ಮಾಡಬೇಕಾದ್ರೆ ಹಳೆಯ ಗಾಡಿಯೊಂದು ಕೆಟ್ಟು ನಿಂತಿತ್ತು. ಆ ಒಂದು ವಾಹನವನ್ನ ಸರಿಸದೆ ಮತ್ತೆ ಆ ಒಂದು ರಸ್ತೆಯಲ್ಲಿ ಡಾಮರೀಕರಣಕ್ಕಿಂತ ಮುಂಚೆ ಬಂದು ವೀಕ್ಷಣೆಯನ್ನ ಮಾಡದೆ ಯಾವ ರೀತಿಯಾಗಿ ಡಾಮರೀಕರಣ ಮಾಡಬೇಕು ಮತ್ತೆ ಅಲ್ಲೇನಾದರೂ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ಗಮನಿಸದೆ ಏಕಾಏಕಿ ಬಂದು ಡಾಮರೀಕರಣವನ್ನ ಮಾಡಿರುವಂಥದ್ದು. ಅದರ ಫಲಶ್ರುತಿಯಾಗಿ ಆ ಕಾರು ನಿಂತಿದ್ದಂತಹ ಜಾಗ ಏನಿದೆ, ಆ ಒಂದು ಜಾಗ ಯಥಾಸ್ಥಿತಿಯಾಗಿ ಬಾಕಿ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಡಾಮರೀಕರಣ ಮಾಡದೆ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿದ್ದಂಥದ್ದು. ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಬಿಬಿಎಂಪಿಯನ್ನ ಮತ್ತೆ ಜಿಬಿಎ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿದ್ರು. ಈ ರೀತಿಯಾದಂತಹ ಕಾಮಗಾರಿಗಳು ಎಲ್ಲೆಲ್ಲ ಆಗಿದೆ ಅವೆಲ್ಲ ಫೋಟೋಗಳನ್ನು ಕೂಡ ಆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹಾಕಿದ್ರು. ಅದಾದ ಬಳಿಕ ಇದೀಗ ಕಾರನ್ನು ಸ್ವಲ್ಪ ಮುಂದಕ್ಕೆ ಸರಿಸಿ ಆ ಜಾಗವನ್ನು ಹಾಗೇ ಬಿಟ್ಟು ಹೋಗಿರುವಂಥದ್ದು. ಡಾಮರೀಕರಣ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳಿಗೆ ಹೇಳಿರುವಂಥದ್ದು. ಆದರೆ ಯಾವಾಗ ಡಾಮರೀಕರಣ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ತೋರಿಸ್ತಾ ಇಲ್ಲ. ಇನ್ನು ಈ ಒಂದು ಡಾಮರೀಕರಣ ಈ ರೀತಿಯಾಗಿ ಅರ್ಧಂಬರ್ಧ ಆಗಿರೋದ್ರಿಂದಾಗಿ ಅನೇಕ ಸಮಸ್ಯೆಗಳಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಎಡ್ಜ್ ಪಾಯಿಂಟ್ಸ್ಗಳೇನಿದೆ ಅದು ಈಗಾಗಲೇ ಕಿತ್ತು ಬರಲಿಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಈ ಒಂದು ಕ್ವಾಲಿಟಿ ವರ್ಕ್ ಏನಿದೆ ಗಮನಿಸ್ತಾ ಇರ್ಬೋದು. ಕೈಯಲ್ಲಿ ನಿಧಾನವಾಗಿ ಕಿತ್ತರೆ ಅದರಲ್ಲಿ ಹಾಕಿದಂಥ ಜಲ್ಲಿಕಲ್ಲುಗಳೇನಿದೆ ಅದು ನಿಧಾನಕ್ಕೆ ಬರುತ್ತೆ. ಈ ರೀತಿಯಾಗಿ ಮತ್ತೆ ಇದರ ಮೇಲೆ ಮತ್ತೊಂದು ಬಾರಿ ಡಾಮರೀಕರಣವನ್ನು ಮಾಡಿದ್ರೆ ಎರಡೂ ಕಡೆಗೂ ಭಾಗ ಆಗುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದ ಮಿಶ್ರಣಗಳು ಕೂತ್ಕೊಳ್ದೆ ಮತ್ತೆ ಒಂದು ಭಾಗದಲ್ಲಿ ಒಣಗಿ ಹೋಗಿ ಮತ್ತೊಂದು ಭಾಗದಲ್ಲಿ ಹಸಿ ಇರೋದ್ರಿಂದಾಗಿ ಅದು ಸಂಪೂರ್ಣವಾಗಿ ಕಿತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ನೀಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಡಾಮರೀಕರಣ ಮಾಡಬೇಕಾಗಿದ್ರೆ ಒಂದು ರಸ್ತೆಯನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ಆ ರಸ್ತೆಯಲ್ಲಿ ಏನಾದರೂ ಈ ರೀತಿಯಾದಂತಹ ಹಳೆಯ ವಾಹನಗಳಿದ್ರೆ ಅದು ಕೂಡ ಜಿಬಿಎ ಜವಾಬ್ದಾರಿ ಆಗಿರುತ್ತೆ. ಹಳೆಯ ವಾಹನಗಳನ್ನ ತೆರವುಗೊಳಿಸಿ ಗೋಡನ್ನಲ್ಲಿ ಇರಿಸೋದು ಅಂತದ್ದು ಅಥವಾ ಸ್ಕ್ರಾಪ್ಗೆ ಹಾಕುವಂಥದ್ದು ಇದು ಜಿಬಿಎ ಜವಾಬ್ದಾರಿಯಲ್ಲಿ ಇರುತ್ತೆ. ಇಷ್ಟು ಇದ್ರೂ ಕೂಡ ಜಿಬಿಎ ಈ ಒಂದು ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ತನ್ನ ಕಳಪೆ ಕಾಮಗಾರಿ, ತಮ್ಮ ಉದಾಸೀನದ ಕಾಮಗಾರಿಯನ್ನ ಮುಂದುವರಿಸ್ತಾನೆ ಇದೆ. ತಾವು ಇಷ್ಟು ಕಿಲೋಮೀಟರ್ ಉದ್ದದಷ್ಟು ದೂರಕ್ಕೆ ರಸ್ತೆಗಳಿಗೆ ಕಾಮಗಾರಿಯನ್ನ ಮಾಡಿದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಮಗಾರಿಗಳನ್ನ ಮಾಡುವ ರೀತಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಜಿಬಿಎ ಈ ರೀತಿಯಾದಂತಹ ಅವಾಂತರಗಳಿಗೆ ಜನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪದೇ ಪದೇ ಎಷ್ಟೇ ಹೇಳಿದ್ರು, ಜನ ಎಷ್ಟೇ ದೂರನ್ನ ನೀಡಿದ್ರು ಪದೇ ಪದೇ ಇದೇ ತಪ್ಪನ್ನ ಮಾಡ್ತಾ ಇರುವಂಥದ್ದು ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೆ ಅನಾವರಣಗೊಳ್ತಾ ಇದೆ. ರಸ್ತೆಗಳಿಗೆ ಡಾಮರೀಕರಣ ಮಾಡುವಂತಹ ಭರದಲ್ಲಿ ಅರ್ಧಂಬರ್ಧ ಕೆಲಸವನ್ನ ಜಿಬಿಎ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಇದು ಕೋರಮಂಗಲದಲ್ಲಿರುವಂತಹ ಒಂದು ಜಾಗ. ಈ ಒಂದು ರಸ್ತೆಯಲ್ಲಿ ಡಾಮರೀಕರಣ ಮಾಡಲಾಗಿದೆ. ಆದರೆ ಡಾಮರೀಕರಣ ಮಾಡಬೇಕಾದ್ರೆ ಹಳೆಯ ಗಾಡಿಯೊಂದು ಕೆಟ್ಟು ನಿಂತಿತ್ತು. ಆ ಒಂದು ವಾಹನವನ್ನ ಸರಿಸದೆ ಮತ್ತೆ ಆ ಒಂದು ರಸ್ತೆಯಲ್ಲಿ ಡಾಮರೀಕರಣಕ್ಕಿಂತ ಮುಂಚೆ ಬಂದು ವೀಕ್ಷಣೆಯನ್ನ ಮಾಡದೆ ಯಾವ ರೀತಿಯಾಗಿ ಡಾಮರೀಕರಣ ಮಾಡಬೇಕು ಮತ್ತೆ ಅಲ್ಲೇನಾದರೂ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ಗಮನಿಸದೆ ಏಕಾಏಕಿ ಬಂದು ಡಾಮರೀಕರಣವನ್ನ ಮಾಡಿರುವಂಥದ್ದು. ಅದರ ಫಲಶ್ರುತಿಯಾಗಿ ಆ ಕಾರು ನಿಂತಿದ್ದಂತಹ ಜಾಗ ಏನಿದೆ, ಆ ಒಂದು ಜಾಗ ಯಥಾಸ್ಥಿತಿಯಾಗಿ ಬಾಕಿ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಡಾಮರೀಕರಣ ಮಾಡದೆ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿದ್ದಂಥದ್ದು. ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಬಿಬಿಎಂಪಿಯನ್ನ ಮತ್ತೆ ಜಿಬಿಎ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿದ್ರು. ಈ ರೀತಿಯಾದಂತಹ ಕಾಮಗಾರಿಗಳು ಎಲ್ಲೆಲ್ಲ ಆಗಿದೆ ಅವೆಲ್ಲ ಫೋಟೋಗಳನ್ನು ಕೂಡ ಆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹಾಕಿದ್ರು. ಅದಾದ ಬಳಿಕ ಇದೀಗ ಕಾರನ್ನು ಸ್ವಲ್ಪ ಮುಂದಕ್ಕೆ ಸರಿಸಿ ಆ ಜಾಗವನ್ನು ಹಾಗೇ ಬಿಟ್ಟು ಹೋಗಿರುವಂಥದ್ದು. ಡಾಮರೀಕರಣ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳಿಗೆ ಹೇಳಿರುವಂಥದ್ದು. ಆದರೆ ಯಾವಾಗ ಡಾಮರೀಕರಣ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ತೋರಿಸ್ತಾ ಇಲ್ಲ. ಇನ್ನು ಈ ಒಂದು ಡಾಮರೀಕರಣ ಈ ರೀತಿಯಾಗಿ ಅರ್ಧಂಬರ್ಧ ಆಗಿರೋದ್ರಿಂದಾಗಿ ಅನೇಕ ಸಮಸ್ಯೆಗಳಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಎಡ್ಜ್ ಪಾಯಿಂಟ್ಸ್ಗಳೇನಿದೆ ಅದು ಈಗಾಗಲೇ ಕಿತ್ತು ಬರಲಿಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಈ ಒಂದು ಕ್ವಾಲಿಟಿ ವರ್ಕ್ ಏನಿದೆ ಗಮನಿಸ್ತಾ ಇರ್ಬೋದು. ಕೈಯಲ್ಲಿ ನಿಧಾನವಾಗಿ ಕಿತ್ತರೆ ಅದರಲ್ಲಿ ಹಾಕಿದಂಥ ಜಲ್ಲಿಕಲ್ಲುಗಳೇನಿದೆ ಅದು ನಿಧಾನಕ್ಕೆ ಬರುತ್ತೆ. ಈ ರೀತಿಯಾಗಿ ಮತ್ತೆ ಇದರ ಮೇಲೆ ಮತ್ತೊಂದು ಬಾರಿ ಡಾಮರೀಕರಣವನ್ನು ಮಾಡಿದ್ರೆ ಎರಡೂ ಕಡೆಗೂ ಭಾಗ ಆಗುವಂಥ ಸಾಧ್ಯತೆಗಳಿರುತ್ತೆ.
ಸರಿಯಾದ ಮಿಶ್ರಣಗಳು ಕೂತ್ಕೊಳ್ದೆ ಮತ್ತೆ ಒಂದು ಭಾಗದಲ್ಲಿ ಒಣಗಿ ಹೋಗಿ ಮತ್ತೊಂದು ಭಾಗದಲ್ಲಿ ಹಸಿ ಇರೋದ್ರಿಂದಾಗಿ ಅದು ಸಂಪೂರ್ಣವಾಗಿ ಕಿತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ನೀಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಡಾಮರೀಕರಣ ಮಾಡಬೇಕಾಗಿದ್ರೆ ಒಂದು ರಸ್ತೆಯನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ಆ ರಸ್ತೆಯಲ್ಲಿ ಏನಾದರೂ ಈ ರೀತಿಯಾದಂತಹ ಹಳೆಯ ವಾಹನಗಳಿದ್ರೆ ಅದು ಕೂಡ ಜಿಬಿಎಯ ಜವಾಬ್ದಾರಿಯಾಗಿರುತ್ತೆ. ಹಳೆಯ ವಾಹನಗಳನ್ನ ತೆರವುಗೊಳಿಸಿ ಗೋಡನ್ನಲ್ಲಿ ಇರಿಸೋದು ಅಂತದ್ದು ಅಥವಾ ಸ್ಕ್ರಾಪ್ಗೆ ಹಾಕುವಂಥದ್ದು ಇದು ಜಿಬಿಎ ಜವಾಬ್ದಾರಿಯಲ್ಲಿ ಇರುತ್ತೆ. ಇಷ್ಟು ಇದ್ರೂ ಕೂಡ ಜಿಬಿಎ ಈ ಒಂದು ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ತನ್ನ ಕಳಪೆ ಕಾಮಗಾರಿ, ತಮ್ಮ ಉದಾಸೀನದ ಕಾಮಗಾರಿಯನ್ನ ಮುಂದುವರಿಸ್ತಾನೆ ಇದೆ. ತಾವು ಇಷ್ಟು ಕಿಲೋಮೀಟರ್ ಉದ್ದದಷ್ಟು ದೂರಕ್ಕೆ ರಸ್ತೆಗಳಿಗೆ ಕಾಮಗಾರಿಯನ್ನ ಮಾಡಿದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಮಗಾರಿಗಳನ್ನ ಮಾಡುವ ರೀತಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಜಿಬಿಎ ಈ ರೀತಿಯಾದಂತಹ ಅವಾಂತರಗಳಿಗೆ ಜನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪದೇ ಪದೇ ಎಷ್ಟೇ ಹೇಳಿದ್ರು, ಜನ ಎಷ್ಟೇ ದೂರನ್ನ ನೀಡಿದ್ರು ಪದೇ ಪದೇ ಇದೇ ತಪ್ಪನ್ನ ಮಾಡ್ತಾ ಇರುವಂತದ್ದು ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎಯ ಕಳಪೆ ಕಾಮಗಾರಿ ಮತ್ತೆ ಅನಾವರಣಗೊಳ್ತಾ ಇದೆ. ರಸ್ತೆಗಳಿಗೆ ಡಾಮರೀಕರಣ ಮಾಡುವಂತಹ ಭರದಲ್ಲಿ ಅರ್ಧಂಬರ್ಧ ಕೆಲಸವನ್ನ ಜಿಬಿಎಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಇದು ಕೋರಮಂಗಲದಲ್ಲಿರುವಂತಹ ಒಂದು ಜಾಗ. ಈ ಒಂದು ರಸ್ತೆಯಲ್ಲಿ ಡಾಮರೀಕರಣ ಮಾಡಲಾಗಿದೆ. ಆದರೆ ಡಾಮರೀಕರಣ ಮಾಡಬೇಕಾದ್ರೆ ಹಳೆಯ ಗಾಡಿಯೊಂದು ಕೆಟ್ಟು ನಿಂತಿತ್ತು. ಆ ಒಂದು ವಾಹನವನ್ನ ಸರಿಸದೆ ಮತ್ತೆ ಆ ಒಂದು ರಸ್ತೆಯಲ್ಲಿ ಡಾಮರೀಕರಣಕ್ಕಿಂತ ಮುಂಚೆ ಬಂದು ವೀಕ್ಷಣೆಯನ್ನ ಮಾಡದೆ ಯಾವ ರೀತಿಯಾಗಿ ಡಾಮರೀಕರಣ ಮಾಡಬೇಕು ಮತ್ತೆ ಅಲ್ಲೇನಾದರೂ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ಗಮನಿಸದೆ ಏಕಾಏಕಿ ಬಂದು ಡಾಮರೀಕರಣವನ್ನ ಮಾಡಿರುವಂಥದ್ದು. ಅದರ ಫಲಶ್ರುತಿಯಾಗಿ ಆ ಕಾರು ನಿಂತಿದ್ದಂತಹ ಜಾಗ ಏನಿದೆ ಆ ಒಂದು ಜಾಗ ಯಥಾಸ್ಥಿತಿಯಾಗಿ ಬಾಕಿ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಡಾಮರೀಕರಣ ಮಾಡದೆ ಆ ಜಾಗವನ್ನ ಹಾಗೆ ಬಿಟ್ಟು ಹೋಗಿದ್ದಂಥದ್ದು. ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಬಿಬಿಎಂಪಿಯನ್ನ ಮತ್ತೆ ಜಿಬಿಎ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿದ್ರು. ಈ ರೀತಿಯಾದಂತಹ ಕಾಮಗಾರಿಗಳು ಎಲ್ಲೆಲ್ಲ ಆಗಿದೆ ಅವೆಲ್ಲ ಫೋಟೋಗಳನ್ನು ಕೂಡ ಆ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಹಾಕಿದ್ರು. ಅದಾದ ಬಳಿಕ ಇದೀಗ ಕಾರನ್ನು ಸ್ವಲ್ಪ ಮುಂದಕ್ಕೆ ಸರಿಸಿ ಆ ಜಾಗವನ್ನು ಹಾಗೇ ಬಿಟ್ಟು ಹೋಗಿರುವಂಥದ್ದು. ಡಾಮರೀಕರಣ ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳಿಗೆ ಹೇಳಿರುವಂಥದ್ದು. ಆದರೆ ಯಾವಾಗ ಡಾಮರೀಕರಣ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ತೋರಿಸ್ತಾ ಇಲ್ಲ. ಇನ್ನು ಈ ಒಂದು ಡಾಮರೀಕರಣ ಈ ರೀತಿಯಾಗಿ ಅರ್ಧಂಬರ್ಧ ಆಗಿರೋದ್ರಿಂದಾಗಿ ಅನೇಕ ಸಮಸ್ಯೆಗಳಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಎಡ್ಜ್ ಪಾಯಿಂಟ್ಸ್ಗಳೇನಿದೆ ಅದು ಈಗಾಗಲೇ ಕಿತ್ತು ಬರಲಿಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಈ ಒಂದು ಕ್ವಾಲಿಟಿ ವರ್ಕ್ ಏನಿದೆ ಗಮನಿಸ್ತಾ ಇರ್ಬೋದು. ಕೈಯಲ್ಲಿ ನಿಧಾನವಾಗಿ ಕಿತ್ತರೆ ಅದರಲ್ಲಿ ಹಾಕಿದಂಥ ಜಲ್ಲಿಕಲ್ಲುಗಳೇನಿದೆ ಅದು ನಿಧಾನಕ್ಕೆ ಬರುತ್ತೆ. ಈ ರೀತಿಯಾಗಿ ಮತ್ತೆ ಇದರ ಮೇಲೆ ಮತ್ತೊಂದು ಬಾರಿ ಡಾಮರೀಕರಣವನ್ನು ಮಾಡಿದ್ರೆ ಎರಡೂ ಕಡೆಗೂ ಭಾಗ ಆಗುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದ ಮಿಶ್ರಣಗಳು ಕೂತ್ಕೊಳ್ದೆ ಮತ್ತೆ ಒಂದು ಭಾಗದಲ್ಲಿ ಒಣಗಿ ಹೋಗಿ ಮತ್ತೊಂದು ಭಾಗದಲ್ಲಿ ಹಸಿ ಇರೋದ್ರಿಂದಾಗಿ ಅದು ಸಂಪೂರ್ಣವಾಗಿ ಕಿತ್ತು ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ದೂರನ್ನ ನೀಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಪ್ರಮುಖವಾಗಿ ಡಾಮರೀಕರಣ ಮಾಡಬೇಕಾಗಿದ್ರೆ ಒಂದು ರಸ್ತೆಯನ್ನ ವೀಕ್ಷಣೆ ಮಾಡಬೇಕಾಗುತ್ತೆ. ಆ ರಸ್ತೆಯಲ್ಲಿ ಏನಾದರೂ ಈ ರೀತಿಯಾದಂತಹ ಹಳೆಯ ವಾಹನಗಳಿದ್ರೆ ಅದು ಕೂಡ ಜಿಬಿಎಯ ಜವಾಬ್ದಾರಿಯಾಗಿರುತ್ತೆ. ಹಳೆಯ ವಾಹನಗಳನ್ನ ತೆರವುಗೊಳಿಸಿ ಗೋಡನ್ನಲ್ಲಿ ಇರಿಸೋದು ಅಂತದ್ದು ಅಥವಾ ಸ್ಕ್ರಾಪ್ಗೆ ಹಾಕುವಂಥದ್ದು ಇದು ಜಿಬಿಎ ಜವಾಬ್ದಾರಿಯಲ್ಲಿ ಇರುತ್ತೆ. ಇಷ್ಟು ಇದ್ರೂ ಕೂಡ ಜಿಬಿಎ ಈ ಒಂದು ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ತನ್ನ ಕಳಪೆ ಕಾಮಗಾರಿ, ತಮ್ಮ ಉದಾಸೀನದ ಕಾಮಗಾರಿಯನ್ನ ಮುಂದುವರಿಸ್ತಾನೆ ಇದೆ. ತಾವು ಇಷ್ಟು ಕಿಲೋಮೀಟರ್ ಉದ್ದದಷ್ಟು ದೂರಕ್ಕೆ ರಸ್ತೆಗಳಿಗೆ ಕಾಮಗಾರಿಯನ್ನ ಮಾಡಿದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಮಗಾರಿಗಳನ್ನ ಮಾಡುವ ರೀತಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಜಿಬಿಎ ಈ ರೀತಿಯಾದಂತಹ ಅವಾಂತರಗಳಿಗೆ ಜನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪದೇ ಪದೇ ಎಷ್ಟೇ ಹೇಳಿದ್ರು, ಜನ ಎಷ್ಟೇ ದೂರನ್ನ ನೀಡಿದ್ರು ಪದೇ ಪದೇ ಇದೇ ತಪ್ಪನ್ನ ಮಾಡ್ತಾ ಇರುವಂಥದ್ದು ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.